ಆದ ಕಾರಣ ಎಲ್ಲ ತಾಲೂಕುಗಳ ಮೇಲೆ ಬರಲಿಕ್ಕೆ ಒಂದು ಅವಕಾಶ ಇತ್ತು. ಈಗ ನಮ್ಮದೇ ಆದ ಒಂದು ಸ್ಥಿತಿಯಲ್ಲಿ ಗಟ್ಟಿಯಾಗಿ ನಾವು ನೆಲೆ ನಿಂತು ಪ್ರತಿ ತಾಲೂಕಿನಲ್ಲಿ. ಹಾಗೆ ನಾವು ಜಿಲ್ಲೆಗೆ ಒಂದು ಸಂಘ ಬೇಕು ಅಂತ ಹೇಳುವಂಥ ಒಂದು ಉದ್ದೇಶ ಇತ್ತು. ಅಂದರೆ ಯಾವುದೇ ಕಾರಣಕ್ಕಾಗಿ ನಾವು ಒಂದು ಒಟ್ಟಾಗಬೇಕು, ನಮ್ಮವರ ಒಂದು ಅಭಿವೃದ್ಧಿಗೆ ನಾವು ಏನು ಮಾಡ್ಬೋದು ಅಂತೇಳಿ ಒಂದು ಚಿಂತನೆ ಮಾಡಲಿಕ್ಕೆ ಒಂದು ಅವಕಾಶ ಆಗಬೇಕಾದ್ರೆ ಒಂದು ಸಂಘ ಬೇಕು. ಈಗ ತಾಲೂಕಿನಲ್ಲಿದ್ದವರು ಮಾಡಿದ್ದಾರೆ. ಆಗ ನಾವು ಈ ತಾಲೂಕಿನಲ್ಲಿ ಎಲ್ಲರೂ ಗಟ್ಟಿಯಾಗಿರುವಾಗ ನಾವು ಜಿಲ್ಲೆಯನ್ನು ಯಾಕೆ ಗಟ್ಟಿ ಮಾಡಬಾರ್ದು ಅಂತೇಳಿ ಒಂದು ಈ ಉದ್ದೇಶದಲ್ಲಿ ನಾವು ಒಟ್ಟಾಗಿದ್ದೀವಿ. ಹಾಗೆ ಇದು 2019 ಸ್ಟಾರ್ಟ್ ಆಗಿತ್ತು, ಹೇಳಿರ್ಬೋದು ನಮ್ಮ ಸೆಕ್ರೆಟರಿಗಳು. ಆದರೆ 19 ಸ್ಟಾರ್ಟ್ 22ರವರೆಗೆ ಇತ್ತು, ಅದು ರಿಜಿಸ್ಟ್ರೇಷನ್ ಆಗಲಿಲ್ಲ. 22ಕ್ಕೆ ಆಗುವಾಗ ರಿಜಿಸ್ಟ್ರೇಷನ್ ಆಗದಾಗೆ ಒಂದು ಹಿಂದೆ ಒಂದು ಒತ್ತಡ ಬಂತು. ಹಾಗೆ ಮತ್ತು ಅದು ಇತ್ತು. 24ಗಾಗೂ ನಾವು ವಾಪಸ್ಸು ಮಾಡಿದೆ. ಹೀಗೆ ಹೇಗೆಂದರೆ ನಮ್ಮ ಜನಾಂಗಕ್ಕೆ, ಅಂದರೆ ಅದರಲ್ಲಿ ಎಲ್ಲರೂ ಗಟ್ಟಿ ಕುಳವರಿಗಳು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಶಕ್ತರು ಈಗಲೂ ಇದ್ದಾರೆ. ಅಂಥವ್ರನ್ನ ಮೇಲೆ ತರುವುದಿದ್ರೆ ಎಜುಕೇಷನಲ್ಲಿ ಆಗಲಿ ಅಥವಾ ಅವರಿಗೆ ಬಾಕಿ ಆರ್ಥಿಕ ರೀತಿಯಲ್ಲಿ ಆಗಲಿ ಅಥವಾ ಸಾಮಾಜಿಕ ಸ್ಥಿತಿಯಲ್ಲಿ ಅವರನ್ನ ಹೇಗೆ ಮೇಲೆ ಎತ್ತಬೇಕು ಅಂತ ಹೇಳುವಂಥ ಒಂದು ಪ್ರಯತ್ನ ನಾವು ಮಾಡಬೇಕಾಗ್ತದೆ. ಆನಂತರ ಇನ್ನೂ ಇಷ್ಟು ನನಗೆ ಗೊತ್ತಿದ್ದಾಗೆ ನಮ್ಮ ಜನಾಂಗದ ನಿಖರ ಸಂಖ್ಯೆ ಈಗ ಇನ್ನೂ ಯಾರಿಗೂ ಗೊತ್ತಿಲ್ಲ. ನಾವು ಅಂದಾಜಲ್ಲಿ ಹೇಳ್ಬೋದು 3, 4, 5 ಅಂತ ಹೇಳ್ಬೋದು, ಅದಲ್ಲ. ಆದರೆ ಆ ಒಂದು ಪ್ರಯತ್ನಕ್ಕೂ ನಾವು ಇನ್ನೂ ಹೊರಡ್ತೇವೆ. ಯಾಕಂದರೆ ನಮ್ಮ ಜನಸಂಖ್ಯೆ ನಮ್ಮ ಈ ಜಿಲ್ಲೆಯಲ್ಲಿ ಎಷ್ಟಿದ್ದಾರೆ. ಆನಂತರ ಇನ್ನು ಈಗ ಉದಾಹರಣೆಗೆ ನಮ್ಮ ಪುಂಜ ವೆಂಕಟರಮಣ ಒಂದು ಪ್ರಯತ್ನಕ್ಕೆ ಎಲ್ಲ ಮಕ್ಕಳು ಮನೆಗೆ ಒಂದು ವಿದ್ಯೆ ಪಡೆಯುವಂಥ ಒಂದು ವ್ಯವಸ್ಥೆ ಇದೆ. ಅದನ್ನು ಕೂಡ ತಾಂತ್ರಿಕ ಒಂದು ವ್ಯವಸ್ಥೆ, ಇಂಜಿನಿಯರ್ಗಳು, ಡಾಕ್ಟರ್ಗಳು, ಆಯುರ್ವೇದ ಡಾಕ್ಟರ್ಗಳು, ವಕೀಲರು, ಇದನ್ನು ನಾವು ನಿಖರವಾಗಿ ನಾವು ಒಂದು ಇಡಲಿಕ್ಕೆ 100ಕ್ಕೆ 100 ಆಗಲಿಕ್ಕಿಲ್ಲ ಅಂತ ನನ್ನ ಭಾವನೆ ಉಂಟು. ಅಂದರೆ 100ಕ್ಕೆ 90 ಮಾಡಲಿಕ್ಕೆ ಸಾಧ್ಯ ಇದೆ. ಒಂದು ತಾಲೂಕಿನಲ್ಲಿ ಎಷ್ಟು ಇಂಜಿನಿಯರ್ಸ್ ಕಲಿತಿದ್ದಾರೆ, ಎಷ್ಟು ಡಾಕ್ಟರ್ಸ್ ಇದ್ದಾರೆ, ಎಷ್ಟು ವಕೀಲರು ಇದ್ದಾರೆ ಅಂತ ಹೇಳುವಂಥ ಒಂದು ಸಮೀಕ್ಷೆ ಮಾಡಬೇಕಿದ್ದು ನಮ್ಮ ಒಂದು ಪ್ರಯತ್ನ. ಆ ಪ್ರಯತ್ನ ಆಗಬೇಕಾದ್ರೆ ನಾವು ಜಿಲ್ಲೆಗಳಲ್ಲಿ ಒಟ್ಟಾಗಬೇಕು. ಹಾಗಾದರೆ ಎಲ್ಲ ತಾಲೂಕಿನವರ ಸಹಕಾರ ಜಿಲ್ಲೆಗೆ ಸಿಗ್ತದೆ. ಈಗ ಎಲ್ಲ ಇರುವುದು ಜಿಲ್ಲೆ ತಾಲೂಕಿನ ಮುಖಂಡರೇ ಜಿಲ್ಲೆಯಲ್ಲಿ ಇರುವಂಥದ್ದು. ಆನಂತರ ಏನಂತಂದರೆ ಇಡೀ ಜಿಲ್ಲೆಯಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ಉದಾಹರಣೆಗೆ ರಾಜಕೀಯದಲ್ಲಿ ಇರ್ಬೋದು, ಸಾಮಾಜಿಕದಲ್ಲಿ ಇರ್ಬೋದು, ಶೈಕ್ಷಣಿಕವಾಗಿದ್ದಾರೆ, ಇಂಥ ಲೀಡರ್ಗಳನ್ನು ಎಲ್ಲ ಹುಡುಕಿ ನಾವು ಸುಮಾರು 103 ಜನರನ್ನು ನಮ್ಮ ಈ ಜಿಲ್ಲೆಯ ಈ ಒಂದು ಸಂಘಕ್ಕೆ ಸೇರಿಸಿಕೊಂಡಿದ್ದೇವೆ. ಅದರಲ್ಲಿ ಅವರು ಇರುತ್ತೆ, ನಮಗೆಲ್ಲಿ ಪಕ್ಷ ಭೇದ ಇಲ್ಲ. ಯಾವ್ಯಾವ ಸಮಾಜಮುಖಿ ಕೆಲಸ ಮಾಡ್ತಾ ಇದ್ದಾರೆ, ಯಾರು ಸಮಾಜದ ಮುಖಂಡರು ಅಂತೇಳಿ ಒಂದು ಜನಗಳನ್ನು ಗುರ್ತಾಗಲಿಕ್ಕೆ ನಮ್ಮ ಸಮಾಜದಲ್ಲಿ ಅನುಕೂಲ ಆಗ್ತದೆ ಅಂತ ಹೇಳೋದಕ್ಕೆ ನಾವು ಎಲ್ಲ ತಾಲೂಕನ್ನು ಹುಡುಕಿ ಅದರ ಹೆಚ್ಚಿನ ತುಲ್ಯ ತಾಲೂಕುಗಳು ಇರುವಂಥದ್ದು. ಎಲ್ಲ ಕ್ಷೇತ್ರದಲ್ಲಿ ಇರೋದು ಇಲ್ಲಿ, ರಾಜಕೀಯದಲ್ಲಿ ಜಾತಿ ಇರೋದು ಇಲ್ಲಿ, ನಮ್ಮ ಮಂಗಳೂರಲ್ಲಿ ನಾವು ಯಾರಿಲ್ಲ. ಹಾಗಿರುವಾಗ ಅಂಥವ್ರನ್ನು ಕೂಡ ನಾವು ಜನರಿಗೆ ಪರಿಚಯ ಮಾಡಬೇಕಂತ ಒಂದು ದೃಷ್ಟಿಕೋನ ಉಂಟು. ಹಾಗಿರುವಾಗ ನಾವು ಸಮೀಕ್ಷೆ ಮಾಡಲಿಕ್ಕೆ ಕೊಡ್ತೇವೆ. ಮತ್ತು ಇನ್ನೊಂದು ಮಾಡ್ತೇವೆ ಅಂತ ನಾವು ಹೇಳಿದ್ದೇವೆ, ಅದನ್ನು ಮಾಡೇ ಮಾಡ್ತೇವೆ. ಈಗ ಒಂದು ಮನೆತನ ಅಂತ ಇರ್ತದೆ. ಮನೆತನ ಅಂತ ಹೇಳಿದ್ರೆ ಉದಾಹರಣೆಗೆ ಈಗ ಉಳುವಾರ ಕುಟುಂಬ ಒಂದೇ ಕಡೆ ಇಲ್ಲ, ಅವರು ಬೇರೆ ಬೇರೆ ಕಡೆ ಹೋಗಿ ಸೆಟ್ಲ್ ಆಗಿದ್ದಾರೆ. ಉಳುವಾರು, ಆನಂತರ ಮೋಟಡ್ಕ, ಆನಂತರ ಮುಂಡೋಡಿ, ಆಮೇಲೆ ದೊಡ್ಡ ದೊಡ್ಡ ಫ್ಯಾಮಿಲಿ ಕುಚಿಕೋಡು, ಆಮೇಲೆ ಮಡ್ತಿಲ, ಮತ್ತು ಇನ್ನು ಕೆಲವು ಈ ಫ್ಯಾಮಿಲಿಗಳು ಒಂದೇ ಕಡೆ ಇರೋದಿಲ್ಲ. ಅದೇ ಕಾರಣ ಹೇಗೆ ಅಂತ ಹೇಳಿದ್ರೆ ನಾವು ಅದನ್ನು ನಿಮ್ಮ 5 ಮನೆ ಯಾವುದು ಅಂತ ಕೇಳ್ತೇವೆ. ಈಗ ವಾಸವಿರುವ ಜಾಗ ಯಾವುದು. ಆಗ ಬೇರೆ ಕಡೆ ಇದ್ದರೂ ಕೂಡ ಏನಾಗ್ತದೆ ಅಂದರೆ ನಾವು ಇಂಥ ಮನೆಯೊಂದು ಆಗ ಗೊತ್ತಾಗುವಂಥ ಪರಿಸ್ಥಿತಿ ಬರಲಿಕ್ಕೆ ಸಾಧ್ಯ. ಹೆಚ್ಚಿನ ದೂರ ನಮ್ಮ ಅಜ್ಜನ ಕಾಲ ದೂರ ಹೋಗಿ ಏನಾಗಿದೆ ಅಂತ ಹೇಳಿದ್ರೆ ಯಾರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಈಗ ನಮ್ಮ ಸೌತ್ಕರಿಂದ ಮಡಿಕೇರಿ ಹೋಗಿ ಸೆಟ್ಲ್ ಆದವರು ನಾವು ಗೋತ್ರ ಹೇಳುವಾಗ ಮನೆ ನೀವು ಆ ಮನೆ ಅಂತ ಅಲ್ಲಿಂದ ಕೇಳ್ತಾರೆ. ಹಾಗಿರುವಾಗ ಅದನ್ನೆಲ್ಲ ಸಾಧಾರಣ ಕುಟುಂಬವನ್ನು ಒಟ್ಟು ಮಾಡಲಿಕ್ಕೆ ಒಂದು ಅವಕಾಶ ಆಗ್ತದೆ ಅಂತೇಳಿ ಒಂದು ನಮ್ಮ ಆ ಪ್ರಯತ್ನ ಕೂಡ ಉಂಟು. ಆಮೇಲೆ ಆರ್ಥಿಕ ಪರಿಸ್ಥಿತಿ ಹೇಗೆ ಉಂಟು, ಬೇರೆ ಮತ್ತು ಅಬೌ ಅದು ಕೂಡ ನಮಗೆ ಮಾಡಬೇಕಾಗ್ತದೆ. ಸಾಧಾರಣ ಎಲ್ಲರೂ ಶ್ರೀಮಂತರಲ್ಲ, ಎಲ್ಲರೂ ಗರೀಬರಲ್ಲ. ಕುಟುಂಬದವರ ಒಂದು ದಯೆಯಿಂದ ಸಾಧಾರಣ ಎಲ್ಲರೂ ಯಾವುದು ಆರ್ಥಿಕವಾಗಿಯೂ ಅಭಿವೃದ್ಧಿ ಹೊಂದಿದ್ದಾರೆ, ಶೈಕ್ಷಣಿಕವಾಗಿ ಹೊಂದಿದ್ದಾರೆ, ಸಾಮಾಜಿಕ ಸ್ಥಾನಮಾನ ಸಿಕ್ಕುವಂತಾಗಿದೆ. ಇದೆಲ್ಲ ಅವರಿಂದ. ಹಾಗಾದರೆ ಅವರನ್ನು ನೆನಪು ಮಾಡಿಕೊಳ್ಳುವಂಥ ಒಂದು ವಿಷಯ ಕೂಡ ಉಂಟು. ನಾಡಿನ ಸಮಾವೇಶದಲ್ಲಿ ಅವರ ಪಟ್ಟ ಕೂಡ ಆಗ್ತಕ್ಕಂಥ ನಾವು ಇವತ್ತರ ತೀರ್ಮಾನ ಮಾಡಿದ್ವಿ. ಪುಂಜ ವೆಂಕಟರಮಣ ಮತ್ತು ಕನ್ನಡಿ ರಾಮಯ್ಯ ಮತ್ತು ಕೆಂಪೇಗೌಡ ಹಾಗಿರುವಾಗ ಇವರು ನಮ್ಮ ಸಮಾಜದ ಒಂದು ಯಾವ ಮುಖಂಡರು ಕೂಡ ನಮಗೆ ದಾರಿಪಾದವರು ಕೂಡ. ಹಾಗೆ ಅವರನ್ನು ನಾವು ನಮ್ಮ ಕಿರಿಯರಿಗೆ ಗುರುತ ಮಾಡಿಕೊಳ್ಳುವಂಥ ಒಂದು ಕೆಲಸಗಳು ನಮ್ಮಿಂದ ಆಗಬೇಕು. ಈಗ ಮೊನ್ನೆವರೆಗೆ ಕೆದಮಾಡಿ ರಾಮಯ್ಯಗೌಡ ಅಂತ ಯಾರು ಗೊತ್ತಿರಲಿಲ್ಲ. 1832 ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿ ಬ್ರಿಟಿಷರ ವಿರುದ್ಧ ಒಂದು 10 ಜನ 30,000 ಜನ ಎತ್ತಿ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಆ ಒಂದು ಪ್ರಯತ್ನ ಎಷ್ಟಿರ್ಬೋದು, ಅವ್ರು ಸುಮಾರು ಕಳ್ಕೊಂಡಿದ್ದಾರೆ. ಹಾಗೆ ಅಂಥವರು ನಮ್ಮ ಕಿರಿಯರಿಗೆ ಪರಿಚಯ ಮಾಡುವಂಥ ಕೆಲಸಗಳು ಈಗ ಅವರು ಹೇಳಿದರು. ಅವರ ಪಟಾಕ ಉದ್ದೇಶ ಅದೇ, ಅದನ್ನು ಕೂಡ ನಾವು ಮಾಡ್ತೇವೆ. ಹಾಗಿರುವಾಗ ಸಮಾಜದಲ್ಲಿ ಯಾರು ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳುವಂಥ ಗುರುತಿಸುವಂಥ ಕೆಲಸಗಳು ನಮ್ಮಿಂದ ಆಗ್ಬೋದಿಲ್ಲ. ಹಾಗಾಗಿ ನಾವು ಕೇವಲ ಒಂದು ಸಂಘ ಕಟ್ಟಿಕೊಂಡು ಕೂತ್ಕೊಳ್ಳೋದಿಲ್ಲ. ಇದರಲ್ಲಿ ಯಾರು ಜವಾಬ್ದಾರಿ ತಗೊಂಡು ಅವರಿಗೆ
ಸರಿಯಾದ ಒಂದು ಕಷ್ಟದ ಕೆಲಸ ಅಂತ ನಾವು ತಿಳ್ಕೊಂಡಿದ್ದೇವೆ. ನಮ್ಮೆಲ್ಲ ಸಂಘದ ಅಧ್ಯಕ್ಷರು, ಯಾವುದು ಬೇರೆ ಬೇರೆ ಅಧ್ಯಕ್ಷರು, ಅಲ್ಲಿ ಪದಾಧಿಕಾರಿಗಳು, ಮಾಜಿ ಪದಾಧಿಕಾರಿಗಳು ಕೂಡ ಇದಕ್ಕೆಲ್ಲ ಸಹಕಾರ ಕೊಡುವುದು. ಹಾಗಿರುವಾಗ ನಮ್ಮ ಉದ್ದೇಶ ಅಲ್ಲಿದ್ದಿರ್ತದೆ ಮುಂದಿನ ದಿನಗಳಲ್ಲಿ. ನಾನಂದರೆ ಆಟ ಹಿಡಿದು ಹೇಳಿದ್ದೇನೆ ಉಪಾಧ್ಯಕ್ಷರಿಗೆ ಒಂದು ನಮ್ಮ 2 ವರ್ಷ ಕಾಲ. ಆಮೇಲೆ ಏನಾಗ್ತದೆ ಅಂದರೆ ನಮ್ಮನ್ನು ನೋಡಿ ನೋಡಿ ಕೆಲವರಿಗೆ ಬೇಸರ ಆಗ್ತದೆ, ಅದು ಒಂದು. ಆನಂತರ ಏನಂದ್ರೆ ನಾವು ನಮ್ಮ ಯೋಜನೆಗಳು ಸರಿ ಆಗುವುದಿಲ್ಲ ಅಂತ ಹೇಳೋದ್ರಿಂದ ನಮ್ಮನ್ನು ಚಿಂತೆ ಮಾಡ್ತಾರೆ. ಇದಕ್ಕೆಲ್ಲ ಅವಕಾಶ ಕೊಡಬಾರ್ದು. 2 ವರ್ಷ ಏನು ಮಾಡ್ತಾರೆ ಏನು ಮಾಡ್ತಾರೆ ಅಷ್ಟೇ. ಆದ ಕಾರಣ ಮುಂದೆ ನಾವೊಂದು ಅವಕಾಶ ಮಾಡಿ ಕೊಡಬೇಕು ಅಂತ ಒಂದು ದೃಷ್ಟಿಯಿಂದ ಒಬ್ಬ ಪದಾಧಿಕಾರಿಗೆ 2 ವರ್ಷ ಅಂತ ಒಂದು ನಮ್ಮ ಬಯಲಾದರೂ ಕೂಡ ಅದನ್ನು ಮಾಡಿಕೊಟ್ಟಿದ್ದೇವೆ. 2 ವರ್ಷ 2 ಅವಧಿಯ 2 ವರ್ಷ ಒಂದೇ ವರ್ಷ. ಒಂದು ಅವಧಿ ಅಂದರೆ 1 ವರ್ಷ, ಒಂದು ಅವಧಿ ಅಂದರೆ 2 ವರ್ಷ, ಒಂದು ಅವಧಿ ಅಂದರೆ 2 ವರ್ಷ, ಹಾಗಾದ್ರೆ 4 ವರ್ಷ ಆಗ್ತದೆ. ಇಲ್ಲ ಇಲ್ಲ, ಹಾಗಾದ್ರೆ ಒಂದೇ ಅವಧಿ. ಹಾಂ, 2 ವರ್ಷ ಮತ್ತೆ ಬೇಕು ಅಂದರೆ ಮಾಡಿಕೊಳ್ಬೋದು. ಇವರೆಲ್ಲ ಭಾರಿ ಹುಷಾರಿದ್ದಾರೆ, ಎಲ್ಲ ಅವ್ರನ್ನು ಬೇಕು ಅಂತ ಹೇಳುವಾಗ ನಾವು ಬೆಳೆದಿದ್ದೀವಿ. ಬೈಲ ಮೀರ್ಲಿಕ್ಕೆ ಆಗ್ತದೆ, ಬೈಲ ಮೀರ್ಲಿಕ್ಕೆ ಆಗ್ತದೆ. ಹಾಗೆ ಯಾವುದು ಈಗ ನಿಮಗೆ ಗೊತ್ತಿರ್ಬೋದು, ಈ ಭತ್ತವನ್ನು ನಿಮ್ಮ ಬೆಟ್ಟ ಗೋಡಿಗೆ ಹಾಕೋಕೆ ರಟ್ತದೆ, ಅದು ಬಿಸಿಯಾದ ರಟ್ಟು. ಹಾಗೆ ರಟ್ಟೋರು ನಮ್ಮಲ್ಲಿ ಕೆಲವರು ಇದ್ದಾರೆ, ಹೇಳಿದ್ದು ಬಿಸಿ ಆಗುವಾಗ ರಟ್ಟುವವರು. ಬಿಸಿ ಆಗುವ ರಟ್ಟು. ಹಾಗೆ ಅಂಥದನ್ನು ಕೂಡ ನಾವು ಹುಡುಕಿ ಹಿಡಿದು ಅವರಿಗೆಲ್ಲ ಅಭ್ಯಾಸ ಕೊಟ್ಟು ನಮ್ಮ ಸಮಾಜಕ್ಕೆ ರೈತರಾದ ರೀತಿಯಲ್ಲಿ ಅವನ್ನ ದುಡಿಸಿಕೊಳ್ಬೇಕು ಅಂತ ಕೂಡ ನಮ್ಮ ಇರಾದೆ. ಅದು ಹಿರಿಯರಿದ್ದಾರೆ ನಮ್ಮ ಮುನ್ನೋಡಿಯವರು, ಅವರು ಭಾಳ ಸಂಘದಲ್ಲಿ ಭಾಳ ಇದರಲ್ಲಿ ಕೆಲಸ ಮಾಡಿದವರು, ಈ ಒಂದು ಸುಳ್ಯದವರು ಸ್ಥಾಪನೆ ಮಾಡಿದವರು. ಆಗಿರುವ ಜನಗಳಿಗೆ ಪ್ರಯೋಜನ. ಈಗ ನೀವು ನೋಡುವಾಗೆ ಆ ಸುಳ್ಯದ ಅಷ್ಟು ದೊಡ್ಡ ಬಿಲ್ಡಿಂಗ್ ಇಡೀ ಮಂಗಳೂರು ಇದು ಜಿಲ್ಲೆಯಲ್ಲಿಲ್ಲ. ಒಂದು ಕಲ್ಯಾಣ ಮಂಟಪದಿಂದ ಮಾಡಿದರೆ ಎಲ್ಲಿಲ್ಲ. ಅವರಿಗೆ ಬೆತ್ತಗಳು ಇದು ಕಡಬದವನ್ನು ಮಾಡ್ತಾ ಇದ್ದಾರೆ. ಅದು ಸ್ವಲ್ಪ ಸಖತ್ತಾಗಿ ಉಂಟು ಭಾಷೆ. ಆದರೆ ಬೆಳ್ತಗಳು ಕೂಡ ಒಂದು ಎಜುಕೇಷನ್ ಮಾಡಿ ಭಾಳ ಒಂದು ಒಳ್ಳೆ ಕೆಲಸ ಮಾಡ್ತಾರೆ. ಇವರು ವಿಟ್ಲದ ಒಂದು ಕಲ್ಯಾಣ ಮಂಟಪ ಮಾಡಿದ್ದಾರೆ. ನಾವು ಕಲ್ಯಾಣ ಮಂಟಪ ಮಾಡಲಿಲ್ಲ, ಸ್ಕೂಲ್ ಮಾಡಿಲ್ಲ, ಅದನ್ನು ದುಡ್ಡು ಮಾಡುವಂಥ ಕಮರ್ಷಿಯಲ್ ಬಿಲ್ಡಿಂಗ್ ಮಾಡಿಕೊಟ್ಟಿದ್ದಾರೆ. ಸ್ವಲ್ಪ ದುಡ್ಡು ಬರ್ತಾ ಇದೆ ಮಂಗಳೂರಲ್ಲಿ. ಮಂಗಳೂರಲ್ಲಿ ಹೌದು ಹೌದು. ಪುತ್ತೂರು ಕೂಡ ದೊಡ್ಡ ಕಲ್ಯಾಣ ಮಂಟಪ. ಪುತ್ತೂರಿನಲ್ಲಿ ಆ ಕಲ್ಯಾಣ ಮಂಟಪಕ್ಕೆ ಅಲ್ಲಿ ಆ ದಿವಸ ಇಲ್ಲದ್ರೆ ಮಾತ್ರ ಬೇರೆ ಕಡೆ ಹೋಗುದು, ಇಲ್ಲದೆ ಪುತ್ತೂರು ಕಲ್ಯಾಣಕ್ಕೆ ಬರೋದು. ಈಗೆಲ್ಲ ನಾವು ಒಂದು ಸಮಗ್ರವಾಗಿ ಆಲೋಚನೆ ಮಾಡಿಕೊಂಡು ಸ್ವಲ್ಪ ನಮ್ಮ ಮಹಿಳೆಯರನ್ನ ಯಾಕೆ ಸೇರಿಸಬೇಕು? ಯಾವುದಲ್ಲಿ ಇದ್ದಾರಲ್ಲ